ಈ ವಿಡಿಯೋದಲ್ಲಿ ಆಂಗ್ಸೈಟಿ ಅಥವಾ ಭಯ, ಆತಂಕ ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ಕಾಡುತ್ತೆ, ಆಮೇಲೆ ಈ ಆಂಗ್ಸೈಟಿಯಿಂದ ನಮಗಾಗೋ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ಏನು, ಅದು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹೇಗೆ ಡಿಫರ್ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಕಾಯಿಲೆಗಳ ಬಗ್ಗೆ ಅಥವಾ ಸಾವಿನ ಬಗ್ಗೆ ಭಯ, ಇದನ್ನ ನಾವು ಹೈಪೋಕಾಂಡ್ರಿಯಾ ಅಂತ ಕರಿತೀವಿ. ಇದು ಹೇಗೆ ಅಂತ ಹೇಳಿದ್ರೆ, ಇದು ಒಬ್ಬೊಬ್ಬರಿಗೆ ಏನಾದರೂ ಒಂದು ಸಣ್ಣ ಕಾಯಿಲೆಗಳು ಬಂದಿರ್ಬೋದು, ನೆಗಡಿ ಇರ್ಬೋದು, ಅಥವಾ ಒಂದು ತಲೆನೋವು, ಜ್ವರನೋ, ಕೆಮ್ಮು ಏನೋ ಇರ್ಬೋದು. ನಾವಾಗ ಆಲೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಓ, ಇದೇನೋ ದೊಡ್ಡ ಕಾಯಿಲೆ ಬರೋದಕ್ಕೆ ಬಂದಿರೋಂಥ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ನನ್ನ ಒಳಗಡೆ ಏನೋ ಆಲ್ರೆಡಿ ಏನೋ ದೊಡ್ಡ ಕಾಯಿಲೆ ಇದೆಯೇನೋ ಅದಕ್ಕೋಸ್ಕರ ಈ ಥರ ಬಂದಿರ್ಬೋದು. ಓ, ಈ ಕೆಮ್ಮು ಬಂದ್ಬಿಟ್ಟು ನನಗೇನಾದ್ರು ಒಂದು ದೊಡ್ಡ TB ಥರ ಆಗ್ತಾ ಇದೆಯಾ, ಈ ಹೊಟ್ಟೆ ನೋವು ಬಂದಿದೆ, ಸೊ ನನ್ನ ಹೊಟ್ಟೆ ಒಳಗಡೆ ಏನಾದ್ರು ಅಪೆಂಡಿಕ್ಸ್ ಆಗಿದೆಯಾ, ಅಥವಾ ಏನಾದ್ರು ಅಲ್ಸರ್ ಥರ ಏನಾದ್ರು ಆಗಿದೆಯಾ, ಈ ಥರ ಒಂದು ಚಿಕ್ಕದು ಏನೋ ಒಂದು ಕಾರಣಕ್ಕೆ ಬಂದಿದ್ರು ನಾವು ಅದನ್ನು ಯೋಚನೆ ಮಾಡೋ ರೀತಿ ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಏನೋ ಆಗಿರ್ಬೋದು, ಏನೋ ಆಮೇಲೆ ಏನಾದ್ರು ಹೃದಯ ಜೋರಾಗಿ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆದರೆ ಸಾಕು, ಓ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೋದಾ ಅನ್ನೋ ಥರ. ಈ ಥರ ಆದರೆ ನೀವು ಯೋಚನೆ ಮಾಡಿ ಹೇಗೆ ನಮ್ಮ ಜೀವನ ನೆಮ್ಮದಿಯಾಗಿರೋಂಥ ಚಾನ್ಸ್ ಇರುತ್ತೆ. ಪ್ರತಿ ಕ್ಷಣ, ಪ್ರತಿ ಮೂಮೆಂಟು ನಾವು ನಮ್ಮ ಬಗ್ಗೆ, ನಮ್ಮ ಕಾಯಿಲೆಗಳ ಬಗ್ಗೆ, ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ಕ್ಯಾನ್ಸರ್ ಬಂದ್ಬಿಟ್ರೆ ಏನೋ ಥರ ಭಯ ಇರ್ತದೆ, ನನಗೆ ಏನಾದ್ರು ಕಿಡ್ನಿ ಇಶ್ಯೂಸ್ ಆಗೋಗ್ಬಿಟ್ರೆ. ಸೊ ಇದು ಯಾವ ಥರ ಅಂತ ಹೇಳಿದ್ರೆ, ನಮಗೆ ಬರಬೇಕು ಅಂತ ಏನಿಲ್ಲ, ನಮ್ಮ ಎದುರುಗಡೆ ಯಾರೋ ಒಬ್ರಿಗೆ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಆ ವಿಷಯ ಅವ್ರನ್ನ ನೋಡಿದ್ರು ಸಾಕು ನಮ್ಗೆ ಈ ಅನುಭವ ಸ್ಟಾರ್ಟ್ ಆಗ್ತದೆ. ಏನಾದರೂ ಫಿಲಮಲ್ಲೋ ಎಲ್ಲೋ ಒಂದು ನೋಡ್ತೀರಾ, ಆಗ್ಲೂ ಕೂಡ ಓ ನನಗೆ ಆಗ್ಬೋದೇನೋ ಈ ಥರ ಅನ್ನೋ ಅನುಭವ ನಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಜಾಗಗಳ ಬಗ್ಗೆ, ಸ್ಥಳಗಳು ಮತ್ತು ಸನ್ನಿವೇಶಗಳ ಬಗ್ಗೆ ಭಯ. ಇದಕ್ಕೆ ನಾವು ಆಗ್ರೋಫೋಬಿಯಾ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ಜಾಗಗಳು ಕಂಡ್ರೆ ಭಯ ಇರುತ್ತೆ. ಈಗ ಒಬ್ಬೊಬ್ಬರು ಫಿಲಮ್ ಥಿಯೇಟ್ರಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಆ ಸುತ್ತ ಇರೋ ಕಪ್ಪು ಅಂದರೆ ಕತ್ತಲು ವಾತಾವರಣ ಕಂಡಾಗ ಒಬ್ಬೊಬ್ರಿಗೆ ಭಯ ಇರುತ್ತೆ. ಅಥವಾ ನಾವು ಕೂತ್ಕೊಂಡಾಗ ಇನ್ ಬಿಟ್ವೀನ್ ಮಿಡ್ಲಲ್ಲಿ ನಾನೇನಾದರೂ ಎದ್ದೋಗ್ಬೇಕು ಅಂದರೆ ಎಲ್ಲರೂ ನನ್ನನ್ನು ನೋಡ್ತಾರೆ, ಎಲ್ಲರೂ ಸಾಲ ಕುಂತಿರ್ತಾರೆ, ನಾನು ಅವ್ರನ್ನ ಪರ್ಮಿಷನ್ ತೊಗೊಬೇಕು ಅನ್ನೋ ಥರ ಭಯ ಇರುತ್ತೆ. ಇನ್ನು ಕೆಲವರಿಗೆ ರೆಸ್ಟೋರೆಂಟ್ಗೆ ಹೋಗಿರ್ತೀರ ಅಂತ ಅಂದ್ಕೊಳ್ಳಿ, ಸಾಲಿಗೆ ಊಟಕ್ಕೆ ಕೂತಿರ್ತೀರ, ನೀವು ಏನೋ ರೆಸ್ಟ್ ರೂಮ್ಗೆ ಎದ್ದೋಗ್ಬೇಕು, ಆಗಲ್ಲ, ನನ್ನ ಎಲ್ಲರೂ ಸಾಲು ಕುಂತಿರ್ತಾರೆ, ನಾನು ಅವ್ರನ್ನ ಎಬ್ಬರಿಸ್ಬಿಟ್ಟು ಹೋಗ್ಬೇಕಾಗುತ್ತೆ. ಈ ಥರ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವಾಗ ಎದ್ದೋಗ್ಲಿಲ್ಲ ಅಂದರೆ ನನಗೆ ಈ ನನ್ನ ಸಿಂಪ್ಟಮ್ಸ್ ಬಂದು ನಾನೇನಾದ್ರು ತಲೆ ಸುತ್ತಿ ಇಲ್ಲೇ ಬಿದ್ದೋದ್ರೆ ಅನ್ನೋ ಥರ ಅವರೇ ಅಷ್ಟಕ್ಕೆ ಅವರೇ ಆಲೋಚನೆ ಮಾಡಿಕೊಂಡು ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವರಿಗೆ ದೇವಸ್ಥಾನಗಳಿಗೆ ಹೋದರೆ ಸಾಕು, ಓ ಆ ದೇವರು ನಾನೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷಿಸ್ಬಿಟ್ರೆ ಅನ್ನೋ ಥರ ಭಯ ಪಟ್ಕೊತಾರೆ. ಕೆಲವರು ಕಾಡಿನ ಸಿಚುವೇಶನ್, ಕಾಡಿನ ವಾತಾವರಣಕ್ಕೆ ಹೋದರೆ ಸಾಕು ಭಯ ಸ್ಟಾರ್ಟ್ ಆಗ್ತದೆ. ಬೆಟ್ಟ ಗುಡ್ಡಗಳಿಗೆ ಹೋದರೆ ಸಾಕು ಭಯ ಆಗ್ತದೆ. ಇನ್ನು ಕೆಲವರಿಗೆ ಹೆಂಗೆ ಅಂದರೆ, ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ನಿಂತಿರ್ತಾರೆ, ಸುತ್ತಮುತ್ತ ಯಾರು ಇರೋಲ್ಲ ಅಂತ ಅಂದ್ಕೊಳ್ಳಿ, ಆ ಜಾಗ ಹೋದ್ರೆ ಸಾಕು, ಅಥವಾ ಆ ಥರ ಯೋಚನೆ ಮಾಡಿದ್ರೆ ಸಾಕು, ಅಥವಾ ಇದನ್ನ ಮೂವೀಸಲ್ಲಿ ಅಥವಾ ಯಾರಾದ್ರೂ ಹೇಳ್ತಾರೋ ಕಥೆಯಲ್ಲಿ ಓದ್ಬೇಕಾದ್ರೆ ಈ ಥರ ಸಿಚುವೇಶನ್ನ ಕೇಳಿದ್ರೆ ಸಾಕು ಭಯ, ಆತಂಕ ಶುರುವಾಗ್ಬಿಡುತ್ತೆ. ಕೆಲವರಿಗೆ ನೀವು ಯಾವುದೋ ಒಂದು ಮಾಲ್ಗೆ ಹೋಗಿರ್ತೀರಾ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಿರ್ತೀರಾ, ಆ ಜಾಗದಲ್ಲೂ ಭಯಗಳು ಬರುತ್ತೆ. ಆಮೇಲೆ ಆ ಕ್ಯೂ ಅಲ್ಲಿ ನಿಂತಿರ್ತೀರ ಅಂದ್ಕೊಳ್ಳಿ, ಏನೋ ಬಿಲ್ಲಿಂಗ್ ಮಾಡೋಕ್ಕೋಸ್ಕರ ಅಥವಾ ಒಂದು ಥಿಯೇಟ್ರನ್ನ ಟಿಕೆಟ್ ತಗೊಳ್ಳೋಕ್ಕೋಸ್ಕರ ಒಂದು ಕ್ಯೂ ಅಲ್ಲಿ ನಿಂತಿರ್ತೀರ, ಆಗಲೂ ಆತಂಕ ಆಗುತ್ತೆ. ಸೊ ಈ ಸನ್ನಿವೇಶಗಳು ಹೀಗೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಅನುಭವ, ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಗೇನು ಅನುಭವ ಆಗಿರುತ್ತೋ ಅಥವಾ ಯಾವುದ್ರ ಬಗ್ಗೆ ಭಯ ಇರುತ್ತೋ, ನಾವು ಅದನ್ನು ದಿನೇ ಅದನ್ನು ಆಲೋಚನೆ ಮಾಡ್ತಾ ಯೋಚನೆ ಮಾಡಿ ನಮಗೆ ಈ ಸನ್ನಿವೇಶಗಳು ಜಸ್ಟ್ ಅನುಭವಿಸೋದಲ್ಲ, ಕೇಳಿದ್ರೆ ಸಾಕು ಭಯ ಬರುವಂಥ ಸ್ಥಿತಿಗೆ ಬಂದಿರ್ತೀವಿ ನಾವು. ಇದು ನಮ್ಮ ಕಲ್ಪನೆಗೆ ಅಥವಾ ನಮ್ಮ ಅನುಭವಕ್ಕೆ ಬರುವಂಥ ಭಯಗಳಿವು, ಆಯಿತಾ. ನೆಕ್ಸ್ಟ್ ಹೋದರೆ ಸಾಮಾಜಿಕ ಭಯ, ಸೋಷಿಯಲ್ ಫೋಬಿಯಾ ಅನ್ನೋ ಥರ.
ನೀವು ಯಾವುದಾದ್ರು ಒಂದು ಏಕೆಂದರೆ ಜನಸಂದಣಿ ಜಾಸ್ತಿ ಇರುವಂಥ ಜಾಗಗಳಿಗೆ ಹೋದಾಗೆಲ್ಲ ನಿಮಗೆ ಆತಂಕ ಭಯ ಸ್ಟಾರ್ಟ್ ಆಗುತ್ತೆ. ಯಾವುದೋ ನಿಮ್ಮ ರಿಲೇಟಿವ್ಸ್ ಯಾವುದೋ ಒಂದು ಫಂಕ್ಷನ್ ಕರೆದಿರ್ತಾರೆ ಅಂದ್ಕೊಳ್ಳಿ, ನೀವು ಅಲ್ಲಿ ಹೋಗ್ತೀರಾ. ಸೊ ಆ ಸುತ್ತಮುತ್ತ ಇರೋ ನಿಮ್ಮ ಜನಗಳು, ಗೀಜಿ ಗೀಜಿ ಸೌಂಡು, ಅದು ನಮ್ಮಲ್ಲೇ ಒಂದು ಭಯ ಆತಂಕನ ಸೃಷ್ಟಿ ಮಾಡುತ್ತೆ. ಅದು ಬಿಟ್ಟರೆ ಯಾವುದಾದ್ರು ಒಂದು ಜಾಗಕ್ಕೆ ಹೋಗ್ತಾ ಇರ್ತೀರ, ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ಜಗಳ ನಡೆದಿರುತ್ತೆ, ಅಲ್ಲಿ ತುಂಬ ಜನಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ. ನೀವು ಆ ವಾತಾವರಣಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಾಕು ನಿಮ್ಮಲ್ಲಿ ಆತಂಕ ಭಯ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ. ಅಥವಾ ಏನಾದ್ರು ಯಾರೋ ಒಬ್ರು ಭಾಷಣ ಮಾಡ್ತಾ ಇರ್ತಾರೆ, ಅಲ್ಲಿ ತುಂಬ ಜನಗಳು ಸೇರಿರ್ತಾರೆ, ನೀವು ಅಂಥ ಜಾಗದಲ್ಲಿ ಪಾಸ್ ಆಗಬೇಕಾದ್ರೆ ಸಾಕು ಭಯಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಕೆಲವರಿಗೆ ಡ್ರೈವಿಂಗ್ ಬಗ್ಗೆ ಭಯ ಇರುತ್ತೆ. ನೀವು ಕಾರ್ ಓಡಿಸ್ತಾ ಇರ್ತೀರಾ ಅಥವಾ ಏನೋ ಬೈಕ್ ಓಡಿಸ್ತಾ ಇರ್ತೀರಾ ಅಂದ್ಕೊಳ್ಳಿ, ರೋಡಲ್ಲಿ ಹೋಗ್ತಾ ಇರ್ತೀರಾ, ಒಂದು ಬ್ರಿಡ್ಜ್ ಬಂತು, ಆ ಬ್ರಿಡ್ಜ್ ಮೇಲೆ ಓಡಿಸೋಕ್ಕೆ ಕೆಲವ್ರಿಗೆ ಭಯ ಇರುತ್ತೆ. ಕೆಲವರಿಗೆ ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ, ಟನಲಲ್ಲಿ ಪಾಸ್ ಆಗಬೇಕಾದ್ರೆ, ಅಥವಾ ಏನೋ ಒಂದು ಟ್ರಾಫಿಕ್ ತುಂಬ ಕಾರ್ಗಳು ನಿಂತಿರೋಂಥ ಜಾಗ ಬಂದರೆ ಸಾಕು ಆತಂಕ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ಕೆಲವರಿಗೆ ರೋಡ್ ಫುಲ್ಲು ಖಾಲಿ ಇರುತ್ತೆ ಅಂದ್ಕೊಳ್ಳಿ, ನೀವು ಒಬ್ಬರೇ ಹೋಗ್ತಾ ಇರ್ತೀರ, ಆಗಲೂ ಭಯ, ಏನು ಯಾರೂ ಇಲ್ಲ, ಯಾಕೆ ಯಾರಿಲ್ಲ, ಇಲ್ಲ ಯಾರಾದರೂ ಎದುರುಗಡೆ ಬಂದರೆ ಅನ್ನೋ ಥರ ಭಯ. ಇನ್ನು ಮುಂದೆ ಹೋದರೆ ಕೆಲವರಿಗೆ ಪ್ಲೇನಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಬೋಟಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಭಯ ಇರುತ್ತೆ. ಸೊ ನಾನೀಗ ಪ್ಲೇನಲ್ಲಿ ಹತ್ತು ಕೂತಿದ್ದೀನಿ, ಈಗ ಹೋಗ್ತಾರೋ ಪ್ಲೇನು ಕ್ರ್ಯಾಶ್ ಆದರೆ ಅಥವಾ ಬೋಟು ಏನೋ ಒಂದು ಕಾರಣಕ್ಕೆ ಮುಳುಗೋದ್ರೆ, ಈ ಥರ ನಮ್ಮದೇ ಆದ ಆಲೋಚನೆಗಳು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಇದು ನಮ್ಮ ಅನುಭವಕ್ಕೆ ಬರಬೇಕು ಅಂತ ಏನಿಲ್ಲ, ಎಲ್ಲೋ ಯಾರೋ ಹೇಳಿದ್ದು ಕೇಳಿದ್ರು ಸಾಕು ನಮ್ಮಲ್ಲಿ ಒಂದು ತೊಳ್ಳಾಟ, ಭಯ, ಆತಂಕಗಳೆಲ್ಲ ಶುರುವಾಗ್ಬಿಡುತ್ತೆ. ಯಾವುದೋ ನೀವು ಒಂದು ಮೂವಿ ನೋಡ್ತಾ ಇರ್ತೀರ, ಸೊ ನಿಮಗೆ ಭಯ ಆಗುವಂಥ ಸೀನ್ ಆಗಲಿ ಬಂದರೆ ಸಾಕು ಅದನ್ನು ನಮಗೆ ರಿಲೇಟ್ ಮಾಡ್ಕೊತೀವಿ, ಆತಂಕ ಪಡ್ತೀವಿ. ಈ ಥರ ಆದಾಗ ಇದ್ರ ಲಕ್ಷಣಗಳು, ಸಿಂಪ್ಟಮ್ಸ್ಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಈಗ ಒಬ್ಬೊಬ್ಬರಿಗೆ ಈ ಥರ ಆದಾಗ ಸಾಕು ಹೃದಯ ಜೋರಾಗಿ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಒಬ್ಬೊಬ್ಬರು ಫುಲ್ ಬೆವ್ದು ಬಿಡ್ತಾರೆ, ಕೆಲವರು ಮೈಯೆಲ್ಲ ಬಿಸಿ ಆಗೋ ಥರ, ಕೆಲವರಿಗೆ ತಲೆನೋವು ಬರೋ ಥರ, ತಲೆ ಸುತ್ತೋ ಥರ ಅನುಭವ ಆಗ್ತದೆ. ಇನ್ನು ಕೆಲವರಿಗೆ ಹೊಟ್ಟೆ ಎಲ್ಲ ತಿರುಗೋ ಥರ, ಆಗೋಗ್ತೀವಿ, ಏನಕ್ಕೂ ಇಂಟ್ರೆಸ್ಟ್ ಇಲ್ದಿರೋ ಥರ ಮನಸ್ಸು ಬರುತ್ತೆ. ಸೊ ಇದೇನಾಗುತ್ತೆ ಅಂದರೆ, ಈ ಭಯ ಏನಾಗುತ್ತೆ ಅಂದರೆ ಯಾಕೆ ಬರ್ತಾ ಇದೆ ಅಂತ ನಮ್ಮಷ್ಟಕ್ಕೆ ನಾವೇ ಕ್ವಶನ್ ಮಾಡಿಕೊಂಡು, ನಾವೇ ಅದಕ್ಕೆ ಲಿಂಕ್ ಮಾಡಿಕೊಂಡು ಏನೇನೋ ಯೋಚನೆ ಮಾಡ್ತಾ ಈ ಸಿಂಪ್ಟಮ್ಸ್ಗಳೆಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಹೃದಯ ಬಡಿತ ಜೋರಾಗುತ್ತೆ, ನಮ್ಮ ತಲೆ ತಿರುಗುವಿಕೆ, ನಮ್ಮ ಭಯ, ಬೆವರು ಎಲ್ಲ ಜಾಸ್ತಿ ಆಗ್ತೈತೆ. ಇದು ಒಬ್ಬೊಬ್ಬ ಮನುಷ್ಯನಿಂದ ಒಂದೊಂದು ಥರ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವ ರೇಂಜಿಗೆ ಹೋಗುತ್ತೆ ಅಂದರೆ, ನಮ್ಗೆ ಒಬ್ಬೊಬ್ಬರಿಗೆ ಅಲ್ಲೇ ತಲೆ ತಿರುಗಿ ಮೂರ್ಛೆ ಹೋಗೋ ಥರ ಸ್ಟೇಜಿಗೂ ಬರುತ್ತೆ. ನಾವು ಆಲೋಚನೆ ಮಾಡ್ತೀವಲ್ಲ, ಹುಚ್ಚರಂತೆ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ, ಆ ರೇಂಜಿಗೆ ಹೋಗ್ಬಿಡುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಸ್ಟಾಪ್ ಮಾಡೋಂಥ ಪ್ರಯತ್ನ ಮಾಡಬೇಕು. ನಾನು ಇದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ, ಫಾಲೋ ಮಾಡ್ತಾ ಇರಿ.